MCQ ಅಲ್ಲಿ first one. In Romeo and Juliet, dash is described as gentle, loving, black browed. So ಈ ಮೂರು adjectives ಅನ್ನ ಏನನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ poem ಅಲ್ಲಿ ಯೂಸ್ ಮಾಡಿದ್ದಾರೆ. So here the right answer is the night. So B, the night right answer ಆಗಿದೆ. Second one, match the particulars in column A with the amount in column B with reference to 2 dear and choose the correct option. So 2 dear lesson ನಿಮಗೆ ನೆನಪಿದ್ರೆ ಈಸಿಯಾಗಿ ಇಲ್ಲಿ ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದು. ದ ಫ್ರೆಂಚ್ ಗವರ್ಮೆಂಟ್ ಡಿಮ್ಯಾಂಡೆಡ್ ಫಾರ್ 16,000 francs, Italian king 12,000 francs, and finally the pension fixed 600 francs. ಸೊ ಇದು ರೈಟ್ ಆನ್ಸರ್. ಸೊ ಈ ರೈಟ್ ಆನ್ಸರ್ ಯಾವ ಆಪ್ಷನ್ ಅಲ್ಲಿ ಇದೆ ಅನ್ನೋದಾದ್ರೆ ದಟ್ ಈಸ್ ಎ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್. ಅಂದ್ರೆ ಇಲ್ಲಿ ತಪ್ಪಾಗಿರುವ ಸ್ಟೇಟ್ಮೆಂಟ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು. ಫಸ್ಟ್ ಒನ್, ಎ, ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್. ಸೊ ಇದು ಪೋಯಮ್ ಅಲ್ಲಿ ಇದೆ. ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್. ಸೊ ಇದು ನಮಗೆ ರಾಂಗ್ ಅಂತ ಅನ್ಸುತ್ತೆ, ಯಾಕಂದ್ರೆ ನಮಗೆ ಪೋಯಮ್ ಅಲ್ಲಿ ಇರೋದು ಪೇರೆಂಟ್ಸ್ ಮೇ ಹೌಸ್ ದೇರ್ ಬಾಡೀಸ್ ಮೀನ್ಸ್ ದೇರ್ ಚಿಲ್ಡ್ರನ್ ಬಾಡೀಸ್, ನಾಟ್ ದೇರ್ ಸೋಲ್ಸ್ ಅಂತ. ಅಂಡ್ ಸಿ ಗೆ ಬಂದಾಗ ಪೇರೆಂಟ್ಸ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್, ಬಿ ಫಾರ್ ಗ್ಲಾಡ್ನೆಸ್. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಚಿಲ್ಡ್ರನ್ ಡು ನಾಟ್ ಬಿಲಾಂಗ್ ಟು ದ ಪೇರೆಂಟ್ಸ್. ಸೊ ದಿಸ್ ಒನ್ ಆಲ್ಸೋ ರೈಟ್ ಒನ್. ಸೊ ಇಲ್ಲಿ ರಾಂಗ್ ಆಗಿರೋ ಸ್ಟೇಟ್ಮೆಂಟ್ ಯಾವುದು ಅಂದ್ರೆ ದಟ್ ಈಸ್ ಬಿ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಫೋರ್ತ್ ಒನ್, ದ ಪೀಸ್ ಬಿಟ್ವೀನ್ ಡೋನೋ ಲಾರಾ ಅಂಡ್ ಡಾನ್ ಗಾನ್ಝಾಲೋ ಈಸ್ ಮೇಡ್ ಬೈ ಡ್ಯಾಶ್. ಸೊ ಅವರಿಬ್ರು ಮೀಟ್ ಆದಾಗ ಒಂದಷ್ಟು ಆರ್ಗ್ಯುಮೆಂಟ್ಸ್ ನಡೆಯುತ್ತೆ, ಡಿಸ್ಕಷನ್ಸ್ ನಡೆಯುತ್ತೆ, ಫೈನಲಿ ಇಬ್ರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಬಟ್ ಆ ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ ಕಾರಣ ಆಗಿದೆ ಏನು ಅನ್ನೋದಾದ್ರೆ ದಟ್ ಈಸ್ ಅ ಪಿಂಚ್ ಆಫ್ ಸ್ನಫ್. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ಅ ಪಿಂಚ್ ಆಫ್ ಸ್ನಫ್. ತಮ್ಮಣ್ಣ ಇನಿಷಿಯಲಿ ಹ್ಯಾಡ್ ಡ್ಯಾಶ್ ಏಕರ್ಸ್ ಆಫ್ ವೆಟ್ ಲ್ಯಾಂಡ್ ಇನ್ ದ ಗಾರ್ಡನರ್. ಸೊ ಹಿಯರ್ ವೆಟ್ ಲ್ಯಾಂಡ್ ಮಾತ್ರ ಕೇಳಿದ್ದಾರೆ, ಒಂದು ಟೋಟಲ್ ಲ್ಯಾಂಡ್ ಅನ್ನ ಕೇಳಿಲ್ಲ, ವೆಟ್ ಲ್ಯಾಂಡ್. ಸೊ ಆತರವಾಗಿ ಆನ್ಸರ್ ಅನ್ನ ಮಾಡಬೇಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ವೆಟ್ ಲ್ಯಾಂಡ್ ಅಂತ ಬಂದಾಗ 10. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 10 acres ಆಫ್ ವೆಟ್ ಲ್ಯಾಂಡ್. ಟೋಟಲ್ ಅಮೌಂಟ್ ಆಫ್ ಲ್ಯಾಂಡ್ ಅಂದಾಗ 1000 ಇರುತ್ತೆ, ಬಟ್ ವೆಟ್ ಲ್ಯಾಂಡ್ ಅಂದಾಗ ದಟ್ ಈಸ್ ಓನ್ಲಿ 10 acres. ನಿಮಗೆ ಇದು ಆನ್ಸರ್ ಎಲ್ಲಿ ಸಿಕ್ಕುತ್ತೆ ಅಂದ್ರೆ ಪೇಜ್ ನಂಬರ್ 60 ಅಲ್ಲಿ ಲಾಸ್ಟ್ ಲೈನ್ ಅಲ್ಲಿ ಈ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ಬಾರ್ಹಸ್ ಅಬೌಟ್ ಹಿಸ್ ಮದರ್. ಸೊ ಇದು ಪ್ರೊನೌನ್ಸಿಯೇಷನ್ ಬಾರ್ಹಸ್ ಅಂತ ಬರುತ್ತೆ, ಯಾಕಂದ್ರೆ ಸ್ಪ್ಯಾನಿಷ್ ವರ್ಡ್ ಆಗಿರೋದ್ರಿಂದ ಇದು ಜಿ ಅನ್ನೋದನ್ನ ಯೂಸ್ ಮಾಡೋದಿಲ್ಲ, ಇದರ ಬದಲಾಗಿ ಹೆಚ್ ಅನ್ನ ಯೂಸ್ ಮಾಡ್ಕೊಬೇಕು. ಬಾರ್ಹಸ್ ಅಬೌಟ್ ಹಿಸ್ ಮದರ್. ಸೊ ಬಾರ್ಹಸ್ ಅವರ ಮದರ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡುವಂತಹ ಥಾಟ್ಸ್ ಏನಿರುತ್ತೆ ಅದರಲ್ಲಿ ಯಾವ ಥಾಟ್ ಇಲ್ಲಿ ಕರೆಕ್ಟ್ ಆಗಿಲ್ಲ, ತಪ್ಪಾಗಿರುವ ಥಾಟ್ ಯಾವುದು ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ ಎ, ಶಿ ವಾಸ್ ಅನ್ ಇಂಟೆಲಿಜೆಂಟ್ ವುಮನ್. ಸೊ ಇದು ಸರಿಯಾಗಿದೆ. ಶಿ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ವುಮನ್, ಇದು ಸರಿಯಾಗಿದೆ. ಶಿ ಹ್ಯಾಡ್ ಮೋರ್ ಎನಿಮೀಸ್. ಸೊ ಇದು ನಮಗೆ ತಪ್ಪು ಅಂತ ಗೊತ್ತಾಗುತ್ತೆ, ಬಟ್ ಇನ್ನೊಂದು ಆಪ್ಷನ್ ನೋಡ್ಬಿಡೋಣ. ಶಿ ವಾಸ್ ಅ ಗ್ರೇಷಿಯಸ್ ವುಮನ್. ಸೊ ಇದು ಸರಿಯಾಗಿದೆ. ಸೊ ಈ 4ರಲ್ಲಿ ನಮಗೆ ಆಪ್ಷನ್ ಸಿ ಅನ್ನೋದೇನಾಗಿದೆ, ತಪ್ಪು ಸ್ಟೇಟ್ಮೆಂಟ್ ಆಗಿದೆ, ಆರ್ ಇಟ್ಸ್ ಎ ರಾಂಗ್ ಸ್ಟೇಟ್ಮೆಂಟ್. ಸೊ ಹಿಯರ್ ಕ್ವಶನ್ ನಂಬರ್ 6ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಶಿ ಹ್ಯಾಡ್ ಮೋರ್ ಎನಿಮೀಸ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಜಾರ್ಜ್ ಮೈಕ್ಸ್ ಮೆಟ್ ಅ ಡಿಯರ್ ಅಟ್ ಡ್ಯಾಶ್ ಹೂ ಬೋಡ್ ಟು ಹಿಮ್ ಡೀಪ್ಲಿ. ಸೊ ಜಾರ್ಜ್ ಮೈಕ್ಸ್ ಜಪಾನ್ಗೆ ಭೇಟಿ ಕೊಟ್ಟಾಗ ಒಂದು ಡಿಯರ್ ಅನ್ನ ನೋಡ್ತಾರೆ, ಅದು ಕೂಡ ಅವರಿಗೆ ಬೋ ಮಾಡುತ್ತೆ ಅಥವಾ ಅದು ಕೂಡ ಅವರಿಗೆ ರೆಸ್ಪೆಕ್ಟ್ ಅನ್ನ ಕೊಡುತ್ತೆ. ಆ ಜಿಂಕೆಯನ್ನ ಅವರು ನೋಡಿದ್ ಎಲ್ಲಿ ಅಂದ್ರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನಾರಾ. ಇಟ್ಸ್ ಎ ಪಾರ್ಕ್. ಸೊ ಇಟ್ಸ್ ಎ ಡಿಯರ್ ಪಾರ್ಕ್. ಸೊ ನೀವು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ರಿ, ಇಟ್ಸ್ ಎ ಡಿಯರ್ ಪಾರ್ಕ್. ಆ ಪಾರ್ಕ್ ಅಲ್ಲಿ ಅವರು ಜಿಂಕೆಯನ್ನ ನೋಡ್ತಾರೆ. ಸೊ ರೈಟ್ ಆನ್ಸರ್ ಆಪ್ಷನ್ ಡಿ, ನಾರಾ. ಕ್ವಶನ್ ನಂಬರ್ 8, consider the following statements from the lesson, the author, and answer the question that follows. author lesson ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಈ ಸ್ಟೇಟ್ಮೆಂಟ್ಸ್ ಅನ್ನ ಓದಿ ನಂತರ ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಒನ್ ಸ್ಟೇಟ್ಮೆಂಟ್, ಮಾರ್ಕಸ್ ಐಬಿ ಹ್ಯಾಡ್ ಜಾಯ್ನ್ಡ್ ಪಾಲಿಟಿಕ್ಸ್. ಮಾರ್ಕಸ್ ಐಬಿ ಪಾಲಿಟಿಕ್ಸ್ ಅನ್ನ ಜಾಯಿನ್ ಆಗ್ತಾನೆ. ಸೊ ಇದು ಲೆಸನ್ ಓದಿದ್ರೆ ನಮಗೆಲ್ಲ ನೆನಪಿದೆ. ಅಂಡ್ ರೀಸನ್, ವೈ ಡಿಡ್ ಹಿ ಜಾಯಿನ್ ಪಾಲಿಟಿಕ್ಸ್, ಅವನು ಪಾಲಿಟಿಕ್ಸ್ಗೆ ಯಾಕೆ ಜಾಯಿನ್ ಆದ ಅನ್ನೋದಕ್ಕೆ ಒಂದು ರೀಸನ್ ಅನ್ನು ಕೊಟ್ಟಿದ್ದಾರೆ. ದ ವಿಲೇಜರ್ಸ್ ಆಫ್ ಉಮೋಫಿಯಾ ಫೋರ್ಸ್ಡ್ ಹಿಮ್ ಟು ಜಾಯಿನ್ ಪಾಲಿಟಿಕ್ಸ್. ಸೊ ಉಮೋಫಿಯಾದ ಜನ ಅವನನ್ನ ಪಾಲಿಟಿಕ್ಸ್ಗೆ ಸೇರೋದಕ್ಕೆ, ಜಾಯಿನ್ ಆಗೋದಕ್ಕೆ ಫೋರ್ಸ್ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಲೆಸನ್ ಅಲ್ಲಿ ನಮಗೆ ಈ ರೀಸನ್ ಇಲ್ಲ, ಈ ತರದ ಒಂದು ಕಾರಣ ಇಲ್ಲ. ಸೊ ಇದನ್ನ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ,
ಕೊಟ್ಟಿರೋ ರೀಸನ್ ತಪ್ಪಾಗಿದೆ ಅಂತ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ, ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. 9th ಒನ್, ರೈಡಿಂಗ್ ಅ ಬೈಸಿಕಲ್ ಈಸ್ ಲೈಕ್ ಡ್ಯಾಶ್ ಫಾರ್ ವುಮನ್ ಅಕಾರ್ಡಿಂಗ್ ಟು ಕಣ್ಣಮ್ಮಾಳ್. ಸೊ ಕಣ್ಣಮ್ಮಾಳ ಪ್ರಕಾರ ರೈಡಿಂಗ್ ಬೈಸಿಕಲ್ ಅನ್ನೋದು ಯಾವುದಕ್ಕೆ ಸಮಾನ ಅಥವಾ ಅದನ್ನ ಯಾವುದಕ್ಕೆ ಹೋಲಿಕೆ ಮಾಡಿ ಆಕೆ ಹೇಳ್ತಾಳೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫ್ಲೈಯಿಂಗ್ ಆನ್ ಏರೋಪ್ಲೇನ್. ಫ್ಲೈಯಿಂಗ್ ಆನ್ ಏರೋಪ್ಲೇನ್. ಕ್ವಶನ್ ನಂಬರ್ 10, ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಡ್ಯಾಶ್ ಈಸ್ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್. ಸೊ ಹಿಯರ್ ದ ಆನ್ಸರ್ ಇಸ್ ವೆರಿ ಈಸಿ, ವಾಟರ್. ಸೊ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ವಾಟರ್ ಅಲ್ಲಿ ಸೆಂಚುರೀಸ್ ಆಫ್ ಸೋಷಿಯಲ್ ಇಂಜಸ್ಟಿಸ್ಗೆ ವಿಟ್ನೆಸ್ ಆಗಿರೋದು ಯಾವುದು ಅಂದ್ರೆ ಅದು ವಾಟರ್ ಆಗಿದೆ. ಸೊ ಈಸಿಯಾಗಿ ನಾವು ಆನ್ಸರ್ ಅನ್ನ ಮಾಡಬಹುದು. ಸೊ ಇದು MCQ ಪ್ರಶ್ನೆಗಳಿಗೆ ರೈಟ್ ಆನ್ಸರ್. ಎಲ್ಲರೂ ಕೂಡ ಇದಕ್ಕೆ ಸರಿಯಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಕ್ವಶನ್ ನಂಬರ್ 11, fill in the blanks with passive form of the verb given in brackets. ಸೊ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರೋ ಬೇಸ್ ವರ್ಬ್ ಅನ್ನ ಪ್ಯಾಸಿವ್ ಗೆ ಚೇಂಜ್ ಮಾಡಿ ಬರಿಬೇಕು. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್. ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್. ಸೊ ಇಲ್ಲಿ ವಾಸ್ ಅಂತ ಅವರೇ ಕೊಟ್ಟಿರೋದ್ರಿಂದ ನಮಗೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ನಾವು ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನ್ನ ನೋಡ್ಕೊಬೇಕು. ಸೊ ನೀವು ಪ್ಯಾಸಿವ್ ಸ್ಟೇಟ್ಮೆಂಟ್ಸ್ ಅನ್ನ ಬರಿಬೇಕಾದ್ರೆ ಅಥವಾ ವರ್ಬ್ ಅನ್ನ ಪ್ಯಾಸಿವ್ ಗೆ ಚೇಂಜ್ ಮಾಡಬೇಕಾದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. 3 ಇಂಪಾರ್ಟೆಂಟ್ ಥಿಂಗ್ಸ್. ಫಸ್ಟ್ ಒನ್, ಸಬ್ಜೆಕ್ಟ್. ಸೊ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆಯೋ ಪ್ಲೂರಲ್ ಆಗಿದೆಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಟೆನ್ಸ್ ಯಾವ್ದಿದೆ, ಯಾವ ಟೆನ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಬ್ರಾಕೆಟ್ ಅಲ್ಲಿ ಏನು ಬೇಸ್ ವರ್ಬ್ ಕೊಟ್ಟಿರ್ತಾರೆ ಅದನ್ನ ಅದರ V3 ಫಾರ್ಮ್ ಅಲ್ಲಿ ಯೂಸ್ ಮಾಡಿ. ಸೊ ಈ ಮೂರು ನಿಮಗೆ ನೆನಪಿದ್ಬಿಟ್ರೆ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಯಾವುದೇ ಮಿಸ್ಟೇಕ್ಸ್ ಆಗೋದಿಲ್ಲ. ಸೊ ನಮಗೆ ಇಲ್ಲಿ ಟೆನ್ಸ್ ಗೊತ್ತಾಯ್ತು, ಪಾಸ್ಟ್ ಟೆನ್ಸ್ ಅಂತ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಒನ್ಸ್ ಅ ಮರ್ಡರ್. ಸೊ ಆ ಮರ್ಡರ್, ಸೊ ಇಲ್ಲಿರೋದೇನು ಆ ಮರ್ಡರ್ ಅಂತ. ಆ ಮರ್ಡರ್ ಅಂದ್ರೆ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ, ವಾಸ್. ಅ ಮರ್ಡರ್ ವಾಸ್ ಅಂಡ್ ಕಮಿಟ್ಗೆ V3 ಫಾರ್ಮ್ ಕಮಿಟೆಡ್. ಸೊ ಇದು ಫಸ್ಟ್ ಬ್ಲಾಂಕ್ಗೆ ಆನ್ಸರ್ ಆಯ್ತು, ವಾಸ್ ಕಮಿಟೆಡ್. ವಾಸ್ ಕಮಿಟೆಡ್. ದ ಕ್ರಿಮಿನಲ್. ದ ಕ್ರಿಮಿನಲ್. ಸೊ ಅಗೈನ್ ಇಲ್ಲಿ ನೀವು ನೋಡಿದಾಗ ದ ಕ್ರಿಮಿನಲ್ ಅಂತ ಸಬ್ಜೆಕ್ಟ್ ಅನ್ನ ನೋಡಿದಾಗ ಈ ಸಬ್ಜೆಕ್ಟ್ ಏನಾಗಿದೆ, ಅಗೈನ್ ಸಿಂಗ್ಯುಲರ್ ಆಗಿದೆ. ಸೊ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಪ್ಯಾರಾಗ್ರಾಫ್ ಪೂರ್ತಿ ನಮಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಎಲ್ಲಿ ಕೂಡ ನಾವೇನ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ವಾಸ್ ಅನ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸೆಂಟೆನ್ಸ್ ಅಂತ ಇದೆ, ಇದು ಬೇಸ್ ವರ್ಬ್. ಇದನ್ನ V3 ಫಾರ್ಮ್ಗೆ ಚೇಂಜ್ ಮಾಡಿದಾಗ ಸೆಂಟೆನ್ಸ್ಡ್. ಸೊ ಸೆಕೆಂಡ್ ಬ್ಲಾಂಕ್ ಅಲ್ಲಿ ಆನ್ಸರ್, ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್ಡ್. ಸೊ ನಿಮ್ಗೆ ಏನಾದ್ರೂ ಪ್ಲೂರಲ್ ಇತ್ತು ಅನ್ಕೊಳ್ಳಿ, ಕ್ರಿಮಿನಲ್ಸ್ ಅಂತ ಬಂದಾಗ ವರ್ ಅಂತ ಆಗುತ್ತೆ. ಅದೇ ತರ ಫಸ್ಟ್ ಅಲ್ಲೂ ಅಷ್ಟೇ, ಮರ್ಡರ್ ಅನ್ನೋದ್ರ ಬದಲಾಗಿ ಮರ್ಡರ್ಸ್ ಅಂತ ಬಂದ್ರೆ ವರ್ ಅಂತ ಯೂಸ್ ಮಾಡ್ಕೊಳ್ತೀವಿ. ಬಟ್ ನಿಮ್ಗೆ ಇದು ಲೆಸನ್ ಅಲ್ಲಿ ತಗೊಂಡಿರೋದ್ರಿಂದ ಆ ತರ ಚೇಂಜಸ್ ಆಗೋದಿಲ್ಲ. ಬೈ ಚಾನ್ಸ್ ನಿಮಗೆ ಆ ತರ ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಈ ಎಕ್ಸಾಂಪಲ್ ಅನ್ನ ಹೇಳಿದ್ದೀನಿ. ಅಂಡ್ ನೆಕ್ಸ್ಟ್, ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್, ಅಗೈನ್ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ದ ಕ್ರಿಮಿನಲ್, ಅಗೈನ್ ಇದೇನಾಗಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಅಂಡ್ ನಮಗೆ ಈ ಪ್ಯಾರಾಗ್ರಾಫ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಿರೋದ್ರಿಂದ ವಾಸ್ ಅನ್ನ ಯೂಸ್ ಮಾಡ್ಕೊಂತೀವಿ. ಸಿಂಗ್ಯುಲರ್ ಸಬ್ಜೆಕ್ಟ್, ಪಾಸ್ಟ್ ಟೆನ್ಸ್, ಸೊ ಹೆಲ್ಪಿಂಗ್ ವರ್ಬ್ ವಾಸ್ ಅನ್ನ ಯೂಸ್ ಮಾಡ್ಕೊಂಡು ಆಸ್ಕ್ ನ V3 ಫಾರ್ಮ್ ಆಸ್ಕ್ಡ್. ವಾಸ್ ಆಸ್ಕ್ಡ್ ಟು ರನ್ ಅವೇ. ಸೊ ಫಸ್ಟ್ ಬ್ಲಾಂಕ್ ಅಲ್ಲಿ ವಾಸ್ ಕಮಿಟೆಡ್, ಸೆಕೆಂಡ್ ಒನ್ ವಾಸ್ ಸೆಂಟೆನ್ಸ್ಡ್ ಅಂಡ್ ಥರ್ಡ್ ಒನ್ ವಾಸ್ ಆಸ್ಕ್ಡ್. ಸೊ ಈಗ ನಿಮಗೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ಒಂದ್ ವೇಳೆ ನಿಮಗೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಪ್ಯಾಸಿವ್ ವಾಯ್ಸ್ ಅನ್ನ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 12, fill in the blanks by choosing the appropriate expressions given in brackets. ಸೊ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಸ್ ಅನ್ನ ಯಾವ ಜಾಗದಲ್ಲಿ ಬರಿಬೇಕು, ಯಾವ ಬ್ಲಾಂಕ್ ಅಲ್ಲಿ ಸರಿಯಾಗಿ ಬರಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಬೇಕು. ಸೊ ಇಲ್ಲಿ ಬಹಳಷ್ಟು ಜನ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ, ಯಾಕಂದ್ರೆ ಎಕ್ಸ್ಪ್ರೆಷನ್ಸ್ ನ ಮೀನಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ. ಸೊ ನಿಮಗೆ ಎಕ್ಸಾಮ್ ಪೇಪರ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ರಿಪೀಟ್ ಆಗ್ತಾ ಇದೆಯೋ ಅವುಗಳ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ ಕಟ್ ಡೌನ್, ಪುಟ್ ಅಪ್ ವಿತ್, ಗೋ ಇನ್ ಫಾರ್. ಸೊ ಫಸ್ಟ್ ಇವುಗಳ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ಕಟ್ ಡೌನ್ ಆನ್, ಇಟ್ ಮೀನ್ಸ್ ರೆಡ್ಯೂಸ್, ಡಿಕ್ರೀಸ್, ಕಡಿಮೆ ಮಾಡುವುದು.
ಅನ್ನೋ ಅರ್ಥವನ್ನ ಕೊಡುತ್ತೆ. ಅಂಡ್ ದೆನ್ ಪುಟ್ ಅಪ್ ವಿತ್ ಅಂದಾಗ ಟಾಲರೇಟ್, ಅಕ್ಸೆಪ್ಟ್ ಸಮಥಿಂಗ್ ಅನ್ಪ್ಲೆಸೆಂಟ್, ಸಹಿಸಿಕೊಳ್ಳುವುದು ಅನ್ನೋ ಅರ್ಥವನ್ನ ಕೊಡುತ್ತೆ. ಅನ್ಪ್ಲೆಸೆಂಟ್ ಆಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳೋದು. ಅಂಡ್ ಥರ್ಡ್ ಒನ್ ಗೋ ಇನ್ ಫಾರ್, ಇಟ್ ಮೀನ್ಸ್ ಚೂಸ್, ಆರಿಸಿಕೊಳ್ಳುವುದು, ಅಡಾಪ್ಟ್, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್, ಏನನ್ನಾದ್ರೂ ಪ್ರಾರಂಭಿಸುವುದು. ಸೊ ಈ ಅರ್ಥವನ್ನ ಕೊಡುತ್ತೆ. ಸೊ ಈಗ ಅರ್ಥ ಗೊತ್ತಾಗಿರೋದ್ರಿಂದ ನಾವು ಬ್ಲಾಂಕ್ಸ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ ಬರಬೇಕು ನೋಡೋಣ. ಅ ಲಾಟ್ ಆಫ್ ವುಮೆನ್ ಆಫ್ ಪುದುಕೋಟೈ ವರ್ ಅನೇಬಲ್ ಟು ವೇಟ್ ಫಾರ್ ಲೇಡೀಸ್ ಸೈಕಲ್ಸ್. ಸೊ ಪುದುಕೋಟೆಯಲ್ಲಿ ಮಹಿಳೆಯರು ಅನೇಬಲ್ ಟು ವೇಟ್ ಫಾರ್ ಲೇಡೀಸ್ ಸೈಕಲ್ಸ್ ಸ್ಟಾಕ್ ಅಲ್ಲಿ ಇರಲಿಲ್ಲ. ಸೊ ಅವರಿಗೆ ಕಾಯುವಷ್ಟು ತಾಳ್ಮೆ ಇರಲಿಲ್ಲ, ಅವರಿಗೆ ಸೈಕಲ್ಸ್ ಬೇಕಾಗಿತ್ತು. ಸೊ ಆಗ ಏನ್ ಮಾಡ್ತಾರೆ, ಅವರು ಏನ್ ಅವೈಲಬಲ್ ಇರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ, ಚೂಸ್ ಮಾಡ್ತಾರೆ. ದೇರ್ ಫೋರ್ ದೇ ಹ್ಯಾಡ್ ಟು ಡ್ಯಾಶ್ ಮೆನ್ಸ್ ಸೈಕಲ್. ಸೊ ಅದಕ್ಕೆ ಯಾವಾಗ ಲೇಡೀಸ್ ಸೈಕಲ್ಸ್ ಇರ್ಲಿಲ್ವೋ ಅವರು ಯಾವುದನ್ನ ಚೂಸ್ ಮಾಡ್ತಾರೆ, ಮೆನ್ಸ್ ಸೈಕಲ್. ಸೊ ದ ರೈಟ್ ಆನ್ಸರ್ ಈಸ್, ರೈಟ್ ಎಕ್ಸ್ಪ್ರೆಷನ್ ಹಿಯರ್ ಈಸ್ ಗೋ ಇನ್ ಫಾರ್. ಸೊ ಫಸ್ಟ್ ಬ್ಲಾಂಕ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಎಕ್ಸ್ಪ್ರೆಷನ್ ಗೋ ಇನ್ ಫಾರ್ ಮೆನ್ಸ್ ಸೈಕಲ್ಸ್. ದೇ ನ್ಯೂ ದಟ್ ಬೈಸಿಕಲ್ಸ್ ಡ್ಯಾಶ್ ಟೈಮ್ ವೇಸ್ಟೆಡ್ ಫಾರ್ ವೇಟಿಂಗ್ ಫಾರ್ ಬಸ್ಸಸ್. ಸೊ ಅರ್ಲಿಯರ್ ಅವರು ಸೈಕಲ್ ಅನ್ನ ಯೂಸ್ ಮಾಡೋದನ್ನ ಕಲಿಯೋದಕ್ಕಿಂತ ಮೊದಲು ಬಸ್ಗೋಸ್ಕರ ಬಹಳಷ್ಟು ಸಮಯ ವ್ಯರ್ಥ ಮಾಡ್ತಾ ಇದ್ರು. ಆದ್ರೆ ಈಗ ಸೈಕಲ್ಸ್ ಇಂದ ಏನಾಗುತ್ತೆ, ಅವರ ಟೈಮ್ ಸೇವ್ ಆಗುತ್ತೆ. ಸೊ ಇಲ್ಲಿ ಅಂದ್ರೆ ಅವರು ವೇಸ್ಟ್ ಆಗ್ತಾ ಇರುವಂತಹ ಟೈಮ್ ರೆಡ್ಯೂಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಎರಡನೇ ಬ್ಲಾಂಕ್ ಗೆ ನಮಗೆ ಕರೆಕ್ಟ್ ಆನ್ಸರ್ ಕಟ್ ಡೌನ್ ಆನ್. ಸೊ ಇಲ್ಲಿ ನಾವು ಸೆಕೆಂಡ್ ಬ್ಲಾಂಕ್ ಅಲ್ಲಿ ಯೂಸ್ ಮಾಡಬೇಕಾಗಿರೋ ಎಕ್ಸ್ಪ್ರೆಷನ್ ಕಟ್ ಡೌನ್ ಆನ್. ಸೊ ಈಗ ನಮಗೆ ರೈಟ್ ಆನ್ಸರ್ ಸಿಕ್ತು. ಕ್ವಶನ್ ನಂಬರ್ 13. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಅಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. ಸೊ ಕೊಟ್ಟಿರುವಂತಹ ಅಂಡರ್ಲೈನ್ ಆಗಿರುವಂತಹ ಪ್ರೊನೌನ್ಸ್ ಯಾವ ನೌನ್ ಅನ್ನ ರೆಫರ್ ಮಾಡುತ್ತೆ ಅನ್ನೋದನ್ನ ನಾವು ಮ್ಯಾಚ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಆನ್ಸರ್ಸ್ ಅನ್ನು ನೋಡೋಣ. ಶಿ. ಸೊ ಇಲ್ಲಿ ಫಸ್ಟ್ ನಮಗೆ ಶಿ ಇದೆ. ಶಿ ಮೀನ್ಸ್ ಹಿಯರ್ ಚೈತ್ರ ಬಗ್ಗೆ ಹೇಳ್ತಾ ಇರೋದ್ರಿಂದ ಶಿ, ಚೈತ್ರ. ಅಂಡ್ ನೆಕ್ಸ್ಟ್ ಒನ್ ಇಟ್ ರೆಫರ್ಸ್ ಟು ಹಿಯರ್ ಕೋಕೋ, ಕೋಕೋ. ಅಂಡ್ ಹರ್ ಅನ್ನೋದು ಚೈತ್ರಾಸ್. ಸೊ ಹರ್ ಅಂತ ಬಂದಾಗ ನೀವು ನೋಡ್ಕೊಳ್ಬೇಕು, ಅಪಾಸ್ಟ್ರಫಿ ಇರುತ್ತೆ, ಚೈತ್ರಾಸ್. ಅಂಡ್ ದೆನ್ ಹಿ ಅಂದಾಗ ಇಲ್ಲಿ ಮಂಜುನಾಥ್ ಈಸ್ ಹರ್ ಕೋಚ್ ಅಂತ ಕೊಟ್ಟಿದ್ದಾರೆ. ಸೊ ಆ ಪರ್ಸನ್ ಹಿ. ಸೊ ಹಿ ಮೀನ್ಸ್ ಮಂಜುನಾಥ್ ಹಿಯರ್. ಇಲ್ಲಿ ಮಂಜುನಾಥ್ ಅನ್ನೋದು ಹಿ ಆಗಿದೆ. ಅಂಡ್ ದೆಮ್ಸೆಲ್ಸ್. ಸೊ ದೆಮ್ಸೆಲ್ಸ್ ಬಿಫೋರ್ ಇರುವಂತಹ ನೌನ್ ಯಾವುದು, ಲೇಯರ್ಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಲೇಯರ್ಸ್. ಸೊ ಎಲ್ಲರೂ ಕೂಡ ಪ್ರೊನೌನ್ ಅನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ 5 ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಈಗ ನಾವು ಕ್ವಿಕ್ ಆಗಿ ಪ್ಯಾಸೇಜ್ ಮೇಲೆ ಬೇಸ್ಡ್ ಆಗಿರೋ ಕ್ವಶನ್ಸ್ಗೆ ಆನ್ಸರ್ ಅನ್ನ ಮಾಡ್ತಾ ಹೋಗೋಣ. ವಿಲಿಯಮ್ಸ್ ಜಾಯ್ನ್ಡ್ ದ ನೇವಲ್ ಅಕಾಡೆಮಿ ಇನ್ ಡ್ಯಾಶ್ ಇನ್ ದ ಇಯರ್ 1983. ಸೊ ಇಲ್ಲಿ ನಾವು ಪ್ಲೇಸ್ ಅನ್ನ ಮೆನ್ಷನ್ ಮಾಡಬೇಕು. ರೈಟ್ ಆನ್ಸರ್ ಮೇರಿಲ್ಯಾಂಡ್. She joined the Naval Academy in Maryland. When was Sunita Williams born? So September 19, 1965 is the right answer. ಇದು ಸರಿಯಾದ ಉತ್ತರ. What degree did Sunita Williams complete in 1995? 1995 ಅಲ್ಲಿ ಅವರು ಕಂಪ್ಲೀಟ್ ಮಾಡಿದಂತಹ ಡಿಗ್ರಿ ಯಾವುದು? She completed her MS in Engineering Management. MS in Engineering Management. How many days did she spend on the ISS during her first mission? So first mission ಬಗ್ಗೆ ಕೇಳಿರೋದ್ರಿಂದ the answer is 195 days. Who accompanied Sunita Williams on the 2024 Starliner mission to the ISS? ಅವರ ಜೊತೆ ಇದ್ದಂತಹ ಇನ್ನೊಬ್ಬ ಆಸ್ಟ್ರೋನಟ್ ಯಾರು ಅಂತ ಕ್ವಶನ್ ಅನ್ನ ಕೇಳಿದೆ. ಸೊ ರೈಟ್ ಆನ್ಸರ್ ಬ್ಯಾರಿ ವಿಲ್ಮೋರ್. ಸೊ ಇಲ್ಲಿ ರೈಟ್ ಆನ್ಸರ್ ಬ್ಯಾರಿ ವಿಲ್ಮೋರ್. ಡ್ಯಾಶ್ ವಾಸ್ ದ ಫಸ್ಟ್ ಅಮೆರಿಕನ್ ಆಸ್ಟ್ರೋನಾಟ್ ಆಫ್ ಇಂಡಿಯನ್ ಹೆರಿಟೇಜ್ ಟು ಗೋ ಇನ್ ಟು ಸ್ಪೇಸ್. ಸೊ ಇಲ್ಲಿ ಫಸ್ಟ್ ಒನ್ ಅನ್ನ ಕೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಸುನೀತಾ ವಿಲಿಯಮ್ಸ್ ಆಗಿರೋದ್ರಿಂದ ಫಸ್ಟ್ ಒನ್ ದಟ್ ಈಸ್ ಕಲ್ಪನಾ ಚಾವ್ಲಾ. ಸೊ ರೈಟ್ ಆನ್ಸರ್ ಈಸ್ ಕಲ್ಪನಾ ಚಾವ್ಲಾ. ದಿ ಆಂಟೋನಿಮ್ ಫಾರ್ ದ ವರ್ಡ್ ಕಂಪ್ಲೀಟ್. ಆಂಟೋನಿಮ್ ಮೀನ್ಸ್ ಆಪೋಸಿಟ್ ವರ್ಡ್. ಸೊ ಕಂಪ್ಲೀಟ್ ಗೆ ಆಪೋಸಿಟ್ ವರ್ಡ್ ಏನಾಗುತ್ತೆ, ನಾವು ಪ್ರಿಫಿಕ್ಸ್ ಇನ್ ಅನ್ನ ಆಡ್ ಮಾಡಿದ್ರೆ ಆನ್ಸರ್ ಆಗುತ್ತೆ ಇನ್ಕಂಪ್ಲೀಟ್. ವಾಟ್ ವಾಸ್ ಸುನೀತಾ ವಿಲಿಯಮ್ಸ್ ಟ್ರೈನ್ಡ್ ಇನ್ ವೈಲ್
ವರ್ಕಿಂಗ್ ಅಟ್ ಮಾಸ್ಕೋ ವಿತ್ ದ RFSA. ಸೊ ಅಲ್ಲಿ ಅವರು ಯಾವುದರ ಬಗ್ಗೆ ಟ್ರೈನಿಂಗ್ ಅನ್ನ ತಗೊಂಡ್ರು? ಶಿ ವಾಸ್ ಟ್ರೈನ್ಡ್ ಇನ್ ರೋಬೋಟಿಕ್ಸ್. ಸೊ ದೇರ್ ಶಿ ವಾಸ್ ಟ್ರೈನ್ಡ್ ಇನ್ ರೋಬೋಟಿಕ್ಸ್. ಅಂಡ್ ವಾಟ್ ವಾಸ್ ಸುನಿತಾ ವಿಲಿಯಮ್ಸ್ ಚೈಲ್ಡ್ಹುಡ್ ಡ್ರೀಮ್? ಅವರ ಚೈಲ್ಡ್ಹುಡ್ ಡ್ರೀಮ್ ಏನಾಗಿತ್ತು? ಶಿ ವಾಂಟೆಡ್ ಟು ಬಿಕಮ್ ಅ ವೆಟರ್ನರಿ ಡಾಕ್ಟರ್. ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ರು. ಸೊ ಇದು ಪ್ಯಾಸೇಜ್ ಮೇಲೆ ಬೇಸ್ ಆಗಿರುವಂತಹ 9 ಕ್ವಶನ್ಸ್ಗೆ ಆನ್ಸರ್. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಬರೆದಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಕ್ವಶನ್ ನಂಬರ್ 31. ರೀರೈಟ್ ಆಸ್ ಡೈರೆಕ್ಟೆಡ್. ನಿಶಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್. ಯೂಸ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡಬೇಕು. ಸೊ ನಿಶಾ ಯೂಸ್ಡ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಬೈ ಈಸ್ ದ ಆನ್ಸರ್. ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಬೈ. ಯಾಕೆ ಬೈ ಅನ್ನೋದಾದ್ರೆ ನಾವು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ಅದೇ ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಅವನು ನಾನು ಬಸ್ಸಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಆಗ ಅಲ್ಲಿ ಆನ್ ಬಸ್ ಅಂತ ಹೇಳ್ಬೇಕಾಗುತ್ತೆ. ಐ ಆಮ್ ಆನ್ ದ ಬಸ್. ಶಿ ಈಸ್ ಆನ್ ದ ಬಸ್. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಒನ್. ದ ಕ್ಯಾಟ್ಸ್ ಫಸ್ಟ್ ಡೊಮೆಸ್ಟಿಕೇಟೆಡ್ ವರ್ ಬೈ ಏನ್ಷಿಯಂಟ್ ಈಜಿಪ್ಷಿಯನ್ಸ್. ರೀಅರೇಂಜ್ ದ ಅಬೋವ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಈ ಸೆಗ್ಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಜೋಡಿಸಿದಾಗ ಒಂದು ಪ್ರಾಪರ್ ಸೆಂಟೆನ್ಸ್ ಆಗುತ್ತೆ. ಸೊ ವಾಟ್ ಈಸ್ ದ ಪ್ರಾಪರ್ ಸೆಂಟೆನ್ಸ್? ಮೀನ್ಸ್ ದ ಕ್ಯಾಟ್ಸ್ were first domesticated by ancient Egyptians. So the cats were first domesticated by ancient Egyptians is the right sentence. And next one, use an appropriate verb that agrees with the subject. So ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಜೊತೆ ಅಗ್ರಿ ಆಗುವಂತಹ ವರ್ಬ್ ಅನ್ನು ನಾವು ಯೂಸ್ ಮಾಡಬೇಕು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೆನಪಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಇನ್ ಮೈಸೂರು. ಸೊ ನೀವು ಯಾವಾಗ್ಲೂ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡ್ರಿ, ಒನ್ ಆಫ್ ಮೈ ಅಂತ ಬಂದಾಗ ನೆಕ್ಸ್ಟ್ ಬರುವಂತಹ ನೌನ್ ಪ್ಲೂರಲ್ ಆಗಿರುತ್ತೆ. ಆದ್ರೆ ಅಲ್ಲಿ ಅರ್ಥ ನಮ್ಗೆ ಏನ್ ಬರುತ್ತೆ? ಸಿಂಗ್ಯುಲರ್. ಹೇಗೆ ಅನ್ನೋದಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಸ್ನೇಹಿತರಲ್ಲಿ ಒಬ್ಬ. ನಾನು ಹೇಳ್ತಾ ಇರೋದು ನನ್ನ ಸ್ನೇಹಿತರಲ್ಲಿ ಒಬ್ಬನ ಬಗ್ಗೆ. ಸೊ ಸಿಂಗ್ಯುಲರ್ ಅಂತ ಅರ್ಥ ಬರೋದ್ರಿಂದ ನಾವು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆದಾಗ ವರ್ಬ್ಗೆ ಎಸ್ ಅಥವಾ ಇ ಎಸ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಆನ್ಸರ್ ಆಗುತ್ತೆ. ಯಾವಾಗ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ. ಸೊ ಇಲ್ಲಿ ರೈಟ್ ಆನ್ಸರ್ ಲೀವ್ಸ್. ಒನ್ ಆಫ್ ಮೈ ಫ್ರೆಂಡ್ಸ್ ಲೀವ್ಸ್ ಇನ್ ಮೈಸೂರು. ಸೊ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ, ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಆಬ್ಸೆಂಟ್ ಟುಡೇ. ಒನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಆಬ್ಸೆಂಟ್ ಟುಡೇ. ಒನ್ ಆಫ್ ದ ಪೇಂಟಿಂಗ್ಸ್ ವಾಸ್ ವೆರಿ ಅಟ್ರಾಕ್ಟಿವ್. One of the players was missing. And fourth one, he dashed in the queue to reserve the tickets yesterday. So yesterday ಅಂತ ನೋಡಿದ ತಕ್ಷಣ ಪಾಸ್ಟ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಅಲ್ಲಿ ಒಂದು ಆಕ್ಷನ್ ಮುಗಿದಿದೆ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ ಅಂದ್ರೆ ಪಾಸ್ಟ್ ಸಿಂಪಲ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಸ್ಟ್ಯಾಂಡ್ ಚೇಂಜಸ್ ಟು ಸ್ಟುಡ್. ಸೊ ಹಿಯರ್ ದ ರೈಟ್ ಆನ್ಸರ್ is stood. He stood in the queue to reserve the tickets yesterday. ಸೊ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಬರೋದಿಲ್ಲ. ಕಂಟಿನ್ಯೂಸ್ ಟೆನ್ಸ್ ಕೆಲವರು ಏನು ಅನ್ಕೊಳ್ತಾರೆ ಅಂದ್ರೆ ವಾಸ್ ಸ್ಟ್ಯಾಂಡಿಂಗ್ ರೈಟ್ ಆನ್ಸರ್ ಅನ್ಕೊಳ್ತಾರೆ. ಆ ತರ ಮಾಡ್ಬೇಕಾದ್ರೆ ನೀವು ಈ ಸೆಂಟೆನ್ಸ್ ಇಲ್ಲಿಗೆ ಎಸ್ಟರ್ಡೇ ಅನ್ನೋದಕ್ಕೆ ಕಂಪ್ಲೀಟ್ ಆಗೋದಿಲ್ಲ, ಅಲ್ಲಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ತರ ಯಾವುದೂ ಇಲ್ಲ. ಎಸ್ಟರ್ಡೇ ಮುಗಿದಂತಹ ಒಂದು ಫಂಕ್ಷನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ದ ರೈಟ್ ಆನ್ಸರ್ ಇಸ್ ಸ್ಟುಡ್. ನೆಕ್ಸ್ಟ್ 31, ಕ್ವಶನ್ ನಂಬರ್ 31 ಅಲ್ಲಿ ಬಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ರೈಟ್ ಲಿಂಕರ್ ಬಟ್ ಆಫ್ಟರ್ ಆಸ್ ದೋ ಆಸ್. ಸೊ ಇವು ನಮಗೆ ಕೊಟ್ಟಿರುವಂತಹ ಲಿಂಕರ್ಸ್. ಲಿಂಕರ್ಸ್ ಅಂದ್ರೆ ಬೇರೆ ಏನೂ ಅಲ್ಲ, ಕಂಜಂಕ್ಷನ್ಸ್. ಸೊ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಓದಿರ್ತಿರಲ್ಲ ಕಂಜಂಕ್ಷನ್ಸ್, ಲಿಂಕಿಂಗ್ ವರ್ಡ್ಸ್. ಸೊ ಈಗ ಬ್ಲಾಂಕ್ಸ್ ಅಲ್ಲಿ ಯಾವುದು ಕರೆಕ್ಟ್ ಆಗಿರೋ ಆನ್ಸರ್, ಯಾವ ಬ್ಲಾಂಕ್ ಅಲ್ಲಿ ಯಾವ ಕಂಜಂಕ್ಷನ್ ಅಥವಾ ಲಿಂಕರ್ ಅನ್ನ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ನರೇಟಿಂಗ್ ದ ಸ್ಟೋರಿ ಆಫ್ ತಮ್ಮಣ್ಣ ಅಂಡ್ ಬಸವಯ್ಯ ಟು ದ ಓನರ್ಸ್ ವೈಫ್ ಆಫ್ಟರ್. ಸೊ ಫಸ್ಟ್ ಬ್ಲಾಂಕ್ ಅಲ್ಲಿ ನಮಗೆ ಬರೋ ಆನ್ಸರ್ ಆಫ್ಟರ್ ನರೇಟಿಂಗ್ ದ ಇಂಟ್ರಡಕ್ಟರಿ ಪಾರ್ಟ್. ಸೊ ಇಂಟ್ರಡಕ್ಟರಿ ಪಾರ್ಟ್ ಅನ್ನ ನರೇಟ್ ಮಾಡಿದ ನಂತರ ಅಂತ ಬಂದಿರೋದ್ರಿಂದ, ನಂತರ ಅಂತ ಬಂದಿರೋದ್ರಿಂದ ಆಫ್ಟರ್ ನ ಯೂಸ್ ಮಾಡ್ಕೊಂಡಿದೀವಿ. he started fumbling for words as though. ಸೊ ಕತೆ ಹೇಳ್ತಾ ಇರ್ತಾನೆ, ಏನೋ ತಪ್ಪಾಯ್ತೇನೋ ಅನ್ನುವಂತಹ ಭಾವನೆ ಬಂದು ಫಂಬ್ಲಿಂಗ್ ತಡವರಿಸ್ತಾನೆ. ಸೊ ಆಸ್ ದೋ
ಹ್ಯಾಡ್ ಮೇಡ್ ಅ ಮಿಸ್ಟೇಕ್, ಏನೋ ಮಿಸ್ಟೇಕ್ ಆಯ್ತು ಅಂತ ತಡವರಿಸ್ತಾನೆ. ದ ಓನರ್ಸ್ ವೈಫ್ ವಾಸ್ ನಾಟ್ ಇಂಟರೆಸ್ಟೆಡ್ ಇನ್ ದ ಸ್ಟೋರಿ, ಓನರ್ಸ್ ವೈಫ್ಗೆ ಆ ಸ್ಟೋರಿಯಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಕೇಳೋಕೆ ಇಂಟ್ರೆಸ್ಟ್ ಇರೋದಿಲ್ಲ. ಶಿ ಫೆಲ್ಟ್ ಲೈಕ್ ಗೋಯಿಂಗ್ ಅವೇ, ಅಲ್ಲಿಂದ ಹೊರಟೋಗ್ಬೇಕು ಅನ್ಕೊಳ್ತಾಳೆ ಬಟ್ ಆಪೋಸಿಟ್ ಆಕ್ಷನ್ ನಡೆಯುತ್ತೆ, ಅನ್ಕೊಂಡ್ರು ಅವಳು ಹೋಗೋದಿಲ್ಲ. ಸೊ ಇಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಕಂಜಂಕ್ಷನ್ ಬಟ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಮೊದಲನೇ ಸೆಂಟೆನ್ಸ್ಗೆ ಎರಡನೇ ಸೆಂಟೆನ್ಸ್ ಆಪೋಸಿಟ್ ಅಥವಾ ಕಾಂಟ್ರಾಸ್ಟ್ ಆಗಿರುತ್ತೋ ಆಗ ನಾವು ಕಂಜಂಕ್ಷನ್ ಬಟ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಶಿ ಸ್ಟೇಡ್ ಬ್ಯಾಕ್, ಅವಳು ಅಲ್ಲೇ ಉಳ್ಕೊಂಡ್ಲು, ಹೋಗ್ಲಿಲ್ಲ. ಯಾಕಂದ್ರೆ ನಾವೊಂದು ರೀಸನ್ ಅನ್ನ ಹೇಳ್ಬೇಕು. ಸೊ ಆಸ್ ಶಿ ಡಿಡ್ ನಾಟ್ ವಾಂಟ್ ಟು ಹರ್ಟ್ ದ ಓಲ್ಡ್ ಮ್ಯಾನ್, ಯಾಕಂದ್ರೆ ಅವಳು ಓಲ್ಡ್ ಮ್ಯಾನ್ಗೆ, ಆ ಮುದುಕನಿಗೆ ಹರ್ಟ್ ಮಾಡೋದಕ್ಕೆ ಇಷ್ಟಪಡ್ಲಿಲ್ಲ. ಸೊ ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಲಿಂಕರ್ಸ್ ಇವು. ಫಸ್ಟ್ ಬ್ಲಾಂಕ್ ಅಲ್ಲಿ ಆಫ್ಟರ್, ಸೆಕೆಂಡ್ ಬ್ಲಾಂಕ್ ಅಲ್ಲಿ ಆಸ್ ದೋ, ಥರ್ಡ್ ಒನ್ ಅಲ್ಲಿ ಬಟ್ ಅಂಡ್ ಲಾಸ್ಟ್ ಬ್ಲಾಂಕ್ ಅಲ್ಲಿ ಆಸ್. ವಿತ್ ರೀಸನ್ಸ್ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಅಂದ್ರೆ ಯಾವ ಬ್ಲಾಂಕ್ ಅಲ್ಲಿ ಯಾವ ಕಂಜಂಕ್ಷನ್ ಅನ್ನ ಯಾಕೆ ಯೂಸ್ ಮಾಡಿದ್ರಿ ಅಂತ ಖಂಡಿತ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 32. ಸೊ ಇಲ್ಲಿ ಕೂಡ ನಿಮಗೆ ಎ ಮತ್ತೆ ಬಿ ಅಂತ ಇರೋದ್ರಿಂದ ಚಾಯ್ಸ್ ಸಿಗುತ್ತೆ. ನಿಮಗೆ ಎ ಅಲ್ಲಿರೋ ಕ್ವಶನ್ಸ್ ಈಸಿ ಅನ್ಸಿದ್ರೆ ಅದಕ್ಕೆ ಆನ್ಸರ್ ಮಾಡಿ, ಬಿ ಅಲ್ಲಿರೋ ಕ್ವಶನ್ಸ್ ಈಸಿ ಅನ್ಸಿದ್ರೆ ಅದಕ್ಕೆ ಆನ್ಸರ್ ಅನ್ನ ಮಾಡಿ. ಸೊ ಎ ಅಲ್ಲಿ ಫಸ್ಟ್ ಕ್ವಶನ್, ಜನನಿ ವನ್ ದ ಟೆನ್ನಿಸ್ ಟೂರ್ನಮೆಂಟ್ ಡ್ಯಾಶ್, ಆಡ್ ಅ ಸೂಟಬಲ್ ಕ್ವಶನ್ ಟ್ಯಾಗ್. ಇಲ್ಲಿ ಕ್ವಶನ್ ಟ್ಯಾಗ್ ಅನ್ನ ಆಡ್ ಮಾಡಬೇಕು. ಸೊ ಕ್ವಶನ್ ಟ್ಯಾಗ್ ಅನ್ನ ಆಡ್ ಮಾಡಬೇಕಾದ್ರೆ 3 ಥಿಂಗ್ಸ್ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಫಸ್ಟ್ ಒನ್, ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ. ಅಂಡ್ ಸೆಕೆಂಡ್ ಒನ್, ಸ್ಟೇಟ್ಮೆಂಟ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆಯೋ ಅಥವಾ ಪ್ಲೂರಲ್ ಆಗಿದೆಯೋ ನೋಡ್ಕೊಳ್ಬೇಕು. ಅಂಡ್ ಥರ್ಡ್ ಒನ್, ಟೆನ್ಸ್ ಏನಿದೆ ನೋಡ್ಕೊಳ್ಬೇಕು. ನಿಮಗೆ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಬಿಟ್ಟು ಬೇರೆ ಯಾವುದೇ ಟೆನ್ಸ್ ಬಂದರೂ ಕೂಡ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದನ್ನ ನೋಡಿಕೊಂಡು ಈಸಿಯಾಗಿ ಟ್ಯಾಗ್ ಅನ್ನ ಆಡ್ ಮಾಡಬಹುದು. ಸೊ ಈ ಮೂರು ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಟ್ಯಾಗ್ ಅನ್ನ ಸರಿಯಾಗಿ ಆಡ್ ಮಾಡಬಹುದು. ಇಲ್ಲಿ ಈ ಸೆಂಟೆನ್ಸ್ ಅನ್ನ ನೋಡಿದಾಗ ಜನನಿ ವನ್ ದ ಟೆನ್ನಿಸ್ ಟೂರ್ನಮೆಂಟ್, ಇಟ್ಸ್ ಎ ಪಾಸಿಟಿವ್ ಸ್ಟೇಟ್ಮೆಂಟ್. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿದ್ರೆ ನಾವು ನೆಗೆಟಿವ್ ಟ್ಯಾಗ್ ಅನ್ನ ಆಡ್ ಮಾಡ್ತೀವಿ, ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದ್ರೆ ಪಾಸಿಟಿವ್ ಟ್ಯಾಗ್ ಅನ್ನ ಆಡ್ ಮಾಡ್ತೀವಿ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ಟ್ಯಾಗ್ ಅನ್ನ ಆಡ್ ಮಾಡಬೇಕು. ಅಂಡ್ ಸಬ್ಜೆಕ್ಟ್ ಏನಾಗಿದೆ, ಜನನಿ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದೆ. ಅಂಡ್ ವರ್ಬ್, ಸೊ ಇಲ್ಲಿ ಟೆನ್ಸ್ ಯಾವ್ದು ಯೂಸ್ ಆಗಿದೆ ಅಂದ್ರೆ ಪಾಸ್ಟ್ ಟೆನ್ಸ್, ಒನ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ನಾವು ಡಿಡ್, ಅದರ ನೆಗೆಟಿವ್ ಫಾರ್ಮ್ ಡಿಡೆಂಟ್, ಅಂಡ್ ಜನನಿ ಶಿ, ಡಿಡೆಂಟ್ ಶಿ. ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್ ಈಸ್ ಡಿಡೆಂಟ್ ಶಿ. ಡಿಡೆಂಟ್ ಶಿ ಅಂತ ಬರ್ದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅಂಡ್ ಸೆಕೆಂಡ್ ಒನ್, ಶಿವಾ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಅಂಡ್ ಹಿಯರ್ ದ ವರ್ಡ್ ಮೆಲೋಡಿಯಸ್ಲಿ ಅಂಡರ್ಲೈನ್ಡ್, ಮೆಲೋಡಿಯಸ್ಲಿನ ಅಂಡರ್ಲೈನ್ ಮಾಡಿದ್ದಾರೆ. ಅಂಡ್ ಫ್ರೇಮ್ WH ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಈ ಅಂಡರ್ಲೈನ್ಡ್ ವರ್ಡ್ ಆನ್ಸರ್ ಬರೋ ತರ ನಾವು ಕ್ವಶನ್ ಅನ್ನ ಮಾಡಬೇಕು. ಸೊ ಅವನು ಹಾಡನ್ನ ಯಾವ ರೀತಿ ಹಾಡ್ದ, ಮೆಲೋಡಿಯಸ್ ಆಗಿ, ಇಂಪಾಗಿ, ಮಧುರವಾಗಿ ಹಾಡ್ದ. ಸೊ ಅದಕ್ಕೆ ಹೇಗೆ ಹಾಡಿದ ಅಂತ ನಾವು ಕ್ವಶನ್ ಅನ್ನ ಮಾಡಬೇಕಾಗುತ್ತೆ. ಸೊ ಹೇಗೆ ಅನ್ನೋದಕ್ಕೆ ಹೌ ಅನ್ನ ಯೂಸ್ ಮಾಡ್ಕೊಳ್ತೀವಿ. ಹೌ, ಟೆನ್ಸ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಹೌ ಡಿಡ್ ಶಿವ. ಸೊ ಡೂ, ಡಸ್ ಮತ್ತೆ ಡಿಡ್ ಬಂದಾಗ ನೆಕ್ಸ್ಟ್ ಬರುವಂತಹ ವರ್ಬ್ ಯಾವಾಗ್ಲೂ ಕೂಡ ಅದರ V1 ಫಾರ್ಮ್, ಬೇಸ್ ಫಾರ್ಮ್ ಅಲ್ಲಿ ಇರಬೇಕು. ಸೊ ಸ್ಯಾಂಗ್ ಅನ್ನೋದು ಸಿಂಗ್ ಅಂತ ಚೇಂಜ್ ಆಗುತ್ತೆ. ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್, ಹೌ ಡಿಡ್ ಶಿವ ಸಿಂಗ್ ದ ಸಾಂಗ್ ಅಂತ ನೀವು ಕ್ವಶನ್ ಮಾಡಿದ್ರೆ ರೈಟ್ ಆನ್ಸರ್. ನಿಮಗೆ ಕ್ವಶನ್ ಟ್ಯಾಗ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಈಸಿಯಾಗಿ ಕ್ವಶನ್ ಟ್ಯಾಗ್ಸ್ ಅನ್ನ ಆಡ್ ಮಾಡೋದು ಯಾವ ತರ ಅಂತ ಒಂದು ವಿಡಿಯೋ ಮೂಲಕ ನಿಮಗೆ ವಿವರಿಸಿ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಒನ್ ಬಿ, ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ಸೊ ಕೊಟ್ಟಿರುವಂತಹ ಸೆಂಟೆನ್ಸ್ ಅಲ್ಲಿ ಏನು ಮಿಸ್ಟೇಕ್ ಇದೆ ರೆಕ್ಟಿಫೈ ಮಾಡಿ ಆ ಸೆಂಟೆನ್ಸ್ ಅನ್ನ ಸರಿಯಾಗಿ ಮತ್ತೆ ಬರಿಬೇಕು. ಇಲ್ಲಿ ನಿಮಗೆ ಬರೀ ರೆಕ್ಟಿಫೈ ಮಾಡಿ ಅಂತ ಕೇಳಿಲ್ಲ, ರೀರೈಟ್ ಅಂತ ಕೇಳಿದ್ರೆ ದಟ್ ಮೀನ್ಸ್ ಯು ನೀಡ್ ಟು ರೈಟ್ ದ ಸೆಂಟೆನ್ಸ್ ಪ್ರಾಪರ್ಲಿ ಅಗೈನ್. ಮತ್ತೊಂದ್ಸಲ ನೀವು ಸರಿಯಾದ ವಾಕ್ಯವನ್ನ ಬರಿಬೇಕು. ವೈ ಯು ಲೆಫ್ಟ್ ಅರ್ಲಿ, ಸೊ ಇದು ಕ್ವಶನ್ ಆಗಿದೆ ಬಟ್ ಕ್ವಶನ್ ಅಲ್ಲಿ ಪ್ರಾಪರ್ ವರ್ಡ್ಸ್ ಅನ್ನ ಯೂಸ್ ಮಾಡಿಲ್ಲ, ವರ್ಡ್ ಆರ್ಡರ್ ಅನ್ನೋದು ಪ್ರಾಪರ್ ಆಗಿ ಇಲ್ಲ, ವರ್ಬ್ ಅನ್ನ ಯೂಸ್ ಮಾಡಿಲ್ಲ. ಸೊ ವೈ ಯು ಲೆಫ್ಟ್ ಅರ್ಲಿ ಇದನ್ನ ನಾವು ಕರೆಕ್ಟ್ ಆಗಿ ಕ್ವಶನ್ ಮಾಡಿದಾಗ ವೈ ಡಿಡ್ ಯು, ನಾನು ಆಗ್ಲೇ ಹೇಳಿದೆ ಡೂ, ಡಸ್ ಮತ್ತೆ ಡಿಡ್ ಬಂದಾಗ ನೆಕ್ಸ್ಟ್ ಬರುವಂತಹ ವರ್ಬ್ ಅದರ V1 ಬೇಸ್ ಫಾರ್ಮ್ ಅಲ್ಲಿ ಇರಬೇಕಾಗುತ್ತೆ. ಸೊ ವೈ ಡಿಡ್ ಯು ಲೀವ್, ಲೆಫ್ಟ್ ಅನ್ನೋದು ಲೀವ್ ಆಗಬೇಕು. ವೈ ಡಿಡ್ ಯು ಲೀವ್ ಅರ್ಲಿ. ಸೊ ಈ ತರ ನೀವು ಸೆಂಟೆನ್ಸ್ ಅನ್ನ ಬರ್ದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸಂಗೀತ ಈಸ್ ರೆಸೆಂಬ್ಲಿಂಗ್ ಹರ್ ಸಿಸ್ಟರ್. ಸೊ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ, ಸೆಂಟೆನ್ಸ್ ಸರಿಯಾಗಿ ಇದೆ ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ.
ಒಬ್ಬರ ಹೋಲಿಕೆಯ ಬಗ್ಗೆ ಮಾತಾಡುವಾಗ ನೀನು ನಿಮ್ಮ ಅಪ್ಪನ ತರ ಇದೆಯಾ, ನೀನು ನಿಮ್ಮ ತಾಯಿಯ ತರ ಇದೆಯಾ, ನೀನು ನಿಮ್ಮ ತಾತನ ತರ ಇದೆಯಾ ಅಂತ ಹೇಳ್ಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದ್ರೆ ಸಂಗೀತ ರೆಸೆಂಬಲ್ಸ್ ಹರ್ ಸಿಸ್ಟರ್ ಅಂತ ಬರೆದ್ರೆ ರೈಟ್ ಆನ್ಸರ್ ಆಗುತ್ತೆ. ಸಂಗೀತ ರೆಸೆಂಬಲ್ಸ್ ಹರ್ ಸಿಸ್ಟರ್. ಸೊ ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ರೆಸೆಂಬ್ಲಿಂಗ್ ಅಂತಿರೋದು ರೆಸೆಂಬಲ್ಸ್ ಅಂತ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 34, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಸೊ ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದಕ್ಕೆ ಚಾನ್ಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೀಲ್ ರಿಪೋರ್ಟಿಂಗ್ ದ ಕಾನ್ವರ್ಸೇಷನ್ ಇಸ್ ವೆರಿ ಡಿಫಿಕಲ್ಟ್. ಕಾನ್ವರ್ಸೇಷನ್ ಅನ್ನ ರಿಪೋರ್ಟ್ ಮಾಡೋದು ಬಹಳ ಕಷ್ಟ ಅನ್ಕೊಳ್ತಾರೆ. ಯಾಕೆ ಕಷ್ಟ ಅನ್ಕೊಳ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಟೆನ್ಸಸ್ ಅನ್ನೋದು ಐಡಿಯಾ ಇರೋದಿಲ್ಲ, ಜೊತೆಗೆ ಯಾವ ಸೆಂಟೆನ್ಸ್ ಬಂದಾಗ ಯಾವ ರೀತಿಯ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಈಗ ರೂಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಏನ್ ರಿಪೋರ್ಟ್ ಮಾಡ್ತಾ ಇದ್ದೀರಾ ಆ ಸೆಂಟೆನ್ಸ್ಗಳು ಯಾವ ತರ ಇದೆ, ಯಾವ ಟೆನ್ಸ್ ಅಲ್ಲಿ ಇದೆ, ಯಾವ ರೀತಿಯ ಸೆಂಟೆನ್ಸ್ಗೆ ಯಾವ ರೀತಿಯ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಸೊ ವೆಜಿಟೇಬಲ್ ವೆಂಡರ್, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮ್ಯಾಮ್ ಆರ್ ಮೇಡಮ್. ಸೊ ಇದೊಂದು ಜನರಲ್ ಸ್ಟೇಟ್ಮೆಂಟ್ ಆಗಿದೆ, ಅಸರ್ಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ವೆಜಿಟೇಬಲ್ ವೆಂಡರ್ ಒಬ್ಬ ಲೇಡಿ ಜೊತೆ ಮಾತಾಡ್ತಾ ಇದ್ದಾನೆ ಅಂಡ್ ಹರ್ ನೇಮ್ ಸೀತಾ. ಸೊ ವೆಜಿಟೇಬಲ್ ವೆಂಡರ್ ಇದು ಜನರಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಟೋಲ್ಡ್ ಸೀತಾ ದಟ್, ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ಕೊಳ್ತೀವಿ. ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದಟ್ ಐ ಚೇಂಜಸ್ ಟು ಹಿ, have changes to had. So present perfect tense changes to past perfect. He had various vegetables. Sita, are they fresh enough? So Sita ಅವನನ್ನ ಪ್ರಶ್ನೆ ಮಾಡ್ತಾಳೆ. ಸೊ ಫಸ್ಟ್ ಒನ್ ಏನು ಜನರಲ್ ಸ್ಟೇಟ್ಮೆಂಟ್, ಬಟ್ ಎರಡನೇದಕ್ಕೆ ಬಂದಾಗ ಇದೊಂದು ಪ್ರಶ್ನೆ ಆಗಿದೆ. ಅದು ಯಾವ ರೀತಿಯ ಪ್ರಶ್ನೆ ಅಂದ್ರೆ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್. ಸೊ ಕ್ವಶನ್ಸ್ ಅಲ್ಲಿ ನಮಗೆ 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ, WH ಕ್ವಶನ್ಸ್ ಅಂಡ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಆಗಿದೆ. ಸೊ ಸೀತಾ ಪ್ರಶ್ನೆಯನ್ನ ಮಾಡ್ತಾ ಇರೋದ್ರಿಂದ ನಾವು ಆಸ್ಕ್ಡ್ ಆರ್ ಕ್ವಶನ್ಡ್ ಅನ್ನೋ ರಿಪೋರ್ಟಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ಸೀತಾ ಆಸ್ಕ್ಡ್ ಹಿಮ್, ಹಿಮ್ ಮೀನ್ಸ್ ದ ವೆಜಿಟೇಬಲ್ ವೆಂಡರ್. ಸೀತಾ ಆಸ್ಕ್ಡ್ ಹಿಮ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ ಅನ್ನ ರಿಪೋರ್ಟ್ ಮಾಡುವಾಗ ಐದರ್ ಇಫ್ ಅನ್ನ ಯೂಸ್ ಮಾಡಬೇಕು ಆರ್ ವೆದರ್ ಅನ್ನ ಯೂಸ್ ಮಾಡಬೇಕು. ಸೊ ಇಫ್ ಆರ್ ವೆದರ್ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ಕೊಳ್ಳಿ. ಸೀತಾ ಆಸ್ಕ್ಡ್ ಹಿಮ್ ವೆದರ್, ನೆಕ್ಸ್ಟ್ ದೇ ಸಬ್ಜೆಕ್ಟ್ ಅನ್ನ ತಗೊಳ್ಬೇಕು, ಯಾಕಂದ್ರೆ ಕ್ವಶನ್ ಅನ್ನ ಕೂಡ ನಾವು ಜನರಲ್ ಸ್ಟೇಟ್ಮೆಂಟ್ ಮಾಡ್ತೀವಿ ರಿಪೋರ್ಟ್ ಮಾಡುವಾಗ. ಸೊ ಜನರಲ್ ಸ್ಟೇಟ್ಮೆಂಟ್ ಮಾಡುವಾಗ ವರ್ಡ್ ಆರ್ಡರ್ ಚೇಂಜ್ ಆಗುತ್ತೆ, ನೀವು ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ಸೊ ಆರ್ ದೇ ಅಂತಿದೆ, ಫಸ್ಟ್ ದೇನ ಯೂಸ್ ಮಾಡ್ಕೊಳ್ತೀವಿ, ದೆನ್ ಆರ್ ಅದರ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ದೇ ವರ್ ಫ್ರೆಶ್ ಎನಫ್, ದೇ ವರ್ ಫ್ರೆಶ್ ಎನಫ್ ಅಂಡ್ ಕ್ವಶನ್ ಮಾರ್ಕ್ ಹಾಕಬೇಡಿ, ಯಾಕಂದ್ರೆ ನಾವು ಒಂದು ಜನರಲ್ ಸ್ಟೇಟ್ಮೆಂಟ್ಗೆ ಚೇಂಜ್ ಮಾಡ್ತೀವಿ ರಿಪೋರ್ಟ್ ಮಾಡುವಾಗ. ಅಂಡ್ ನೆಕ್ಸ್ಟ್ ವೆಜಿಟೇಬಲ್ ವೆಂಡರ್, ವೈ ಡು ಯು ಆಸ್ಕ್ ಸಚ್ ಅ ಕ್ವಶನ್ ಮ್ಯಾಮ್. ಸೊ ಅವನು ಮತ್ತೆ ಆಕೆಯನ್ನ ಪ್ರಶ್ನೆಯನ್ನ ಕೇಳ್ತಾನೆ. ಸೊ ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಹರ್, ದ ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಹರ್ ವೈ ಶಿ. ಸೊ ಸಬ್ಜೆಕ್ಟ್ ಅನ್ನ ಫಸ್ಟ್ ತಗೊಂಡ್ವಿ, ವೈ ಶಿ, ಆಸ್ಕ್ ಚೇಂಜಸ್ ಟು ಆಸ್ಕ್ಡ್. ಸೊ ಡೂ ಬಂದಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಆಗಿದೆ, ನಾವು ಬೇಸ್ ವರ್ಬ್ ಅನ್ನ ಪಾಸ್ಟ್ ಟೆನ್ಸ್ ಗೆ ಚೇಂಜ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ತೀವಿ. ವೈ ಶಿ ಆಸ್ಕ್ಡ್ ಸಚ್ ಕ್ವಶನ್. ಸೊ ಅಗೈನ್ ಮ್ಯಾಮ್ ಅನ್ನ ಯೂಸ್ ಮಾಡಬೇಡಿ, ಮ್ಯಾಮ್ ಅಂತ ಬರೆಯೋ ನೆಸೆಸಿಟಿ ಇರೋದಿಲ್ಲ. ಸೀತಾ, ಕ್ಯಾರೆಟ್ ಅಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್, ಕ್ಯಾರೆಟ್ ಅಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್ ಅಂತ ಅವನಿಗೆ ಉತ್ತರವನ್ನ ಹೇಳ್ತಾಳೆ. ಸೊ ಉತ್ತರವನ್ನ ಹೇಳ್ತಾಳೆ ಅಂದ್ರೆ ರಿಪ್ಲೈ ಅನ್ನ ಕೊಡ್ತಾ ಇರ್ತಾಳೆ. ಸೊ ಇಲ್ಲಿ ನಾವು ರಿಪೋರ್ಟಿಂಗ್ ವರ್ಬ್ ರಿಪ್ಲೈಡ್ ಅಂತ ಯೂಸ್ ಮಾಡ್ತೀವಿ. ಸೀತಾ ರಿಪ್ಲೈಡ್ ಅಂಡ್ ಇದೊಂದು ಜನರಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ದಟ್, ಕಂಜಂಕ್ಷನ್ ದಟ್ ಅನ್ನ ಯೂಸ್ ಮಾಡ್ತೀವಿ. ಸೀತಾ ರಿಪ್ಲೈಡ್ ದಟ್ ಕ್ಯಾರೆಟ್ಸ್ ಅಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್ ಚೇಂಜಸ್ ಟು ವರ್ ನಾಟ್ ಫ್ರೆಶ್. Carrots and beans were not fresh. And last statement, vegetable vendor, no, I bought them only this morning. ಸೊ ಅವನು ಇಲ್ಲ, ನಾನು ಇವತ್ತು ಬೆಳಗ್ಗೆ ಅದನ್ನ ತಂದೆ ಅಂತ ಹೇಳ್ತಾನೆ. ಸೊ ಇದನ್ನ ರಿಪೋರ್ಟ್ ಮಾಡೋಣ.
ವೆಜಿಟೇಬಲ್ ವೆಂಡರ್ ಸೆಡ್ ದಟ್, ಇದು ಜನರಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸೆಡ್ ದಟ್ ಅನ್ನ ಯೂಸ್ ಮಾಡಿಕೊಂಡು he had ಸೊ ಇಲ್ಲಿ ಬಾಟ್ ಅಂತ ಸಿಂಪಲ್ ಪಾಸ್ಟ್ ಇರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಸೊ ಐ ಚೇಂಜಸ್ ಟು he, ಯಾಕಂದ್ರೆ ವೆಜಿಟೇಬಲ್ ವೆಂಡರ್. ಬಾಟ್ ಚೇಂಜಸ್ ಟು had bought, he had bought them only. This morning changes to that morning. So this morning changes to that morning. ಸೊ ಈ ರೀತಿ ನೀವು ಬರೆದಾಗ ರಿಪೋರ್ಟೆಡ್ ಸ್ಪೀಚ್ ಪಕ್ಕಾ ಇರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ, 5 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ ನಿಮಗೆ ರಿಪೋರ್ಟೆಡ್ ಸ್ಪೀಚಲ್ಲೂ ಏನಾದ್ರು ಡೌಟ್ಸ್ ಇದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಹೇಳಿ. ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಅನ್ನು ಕೂಡ ಸುಲಭವಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 35, ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಸೊ ಈ ಕಾನ್ವರ್ಸೇಷನ್ ನ ಕಂಪ್ಲೀಟ್ ಮಾಡೋದು, ಇದು ಕೂಡ ಬಹಳ ಈಸಿ ಆಗಿದೆ. ಕಾನ್ವರ್ಸೇಷನ್ ಬಿಟ್ವೀನ್ ಅ ಸ್ಟ್ರೇಂಜರ್ ಅಂಡ್ ಆನ್ ಆಟೋ ಡ್ರೈವರ್. ಒಬ್ಬ ಆಟೋ ಡ್ರೈವರ್ ಮತ್ತೆ ಸ್ಟ್ರೇಂಜರ್ ನಡುವೆ ನಡೆಯುವಂತಹ ಸಂಭಾಷಣೆ. ಸ್ಟ್ರೇಂಜರ್: ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಹೌ ಫಾರ್ ಈಸ್ ಕುವೆಂಪು ನಗರ್ ಫ್ರಮ್ ಹಿಯರ್. ಸೊ ಇಲ್ಲಿಂದ ಕುವೆಂಪು ನಗರ ಎಷ್ಟು ದೂರದಲ್ಲಿದೆ? ಸೊ ನೀವು ಆನ್ಸರ್ ನ ಹೇಳುವಾಗ ಕಿಲೋಮೀಟರ್ಸ್ ಅಲ್ಲಿ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಿಮಗೆ ಆಪ್ಷನ್ ಇದೆ ಅಥವಾ ಚಾಯ್ಸ್ ಇದೆ, ಎಷ್ಟು ಕಿಲೋಮೀಟರ್ಸ್ ಆದ್ರೂ ಬರೀಬಹುದು. ಸೊ ಆಟೋ ಡ್ರೈವರ್ ಏನಂತ ಹೇಳ್ತಾನೆ, ಇಟ್ ಈಸ್ 5 kilometers away. 5 kilometers away. ಸೊ ನೀವು ಪೊಲೈಟ್ ಆಗಿ ರಿಪ್ಲೈ ಕೊಡ್ತಾನೆ ಅಂತ ಬರೆಯೋದಾದ್ರೆ ಇಟ್ ಈಸ್ 5 kilometers away ಸರ್ ಆರ್ ಮೇಡಮ್. ಸ್ಟ್ರೇಂಜರ್: ಕ್ಯಾನ್ ಯು ಡ್ರಾಪ್ ಮೀ ದೇರ್. ಸ್ಟ್ರೇಂಜರ್ ಕೇಳ್ತಾನೆ, ನನ್ನ ಅಲ್ಲಿಗೆ ಡ್ರಾಪ್ ಮಾಡ್ತೀಯಾ ಅಂತ. ಆಟೋ ಡ್ರೈವರ್: ಎಸ್ ಐ ವಿಲ್. ಸ್ಟ್ರೇಂಜರ್: ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದೇರ್. ಸೊ ನೀವು ಎಷ್ಟು ಕಿಲೋಮೀಟರ್ ಅಂತ ಬರೆದಿದ್ದೀರಾ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅಲ್ಲಿಗೆ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದನ್ನ ಬರಿಬೇಕಾಗುತ್ತೆ. ಆಟೋ ಡ್ರೈವರ್: ಇಟ್ ಟೇಕ್ಸ್ ಜಸ್ಟ್ 5 minutes ಸರ್. ಜಸ್ಟ್ 5 minutes ಸರ್ ಆರ್ ಮ್ಯಾಮ್. ಈ ತರ ಬರೆದ್ರೆ ರೈಟ್ ಆನ್ಸರ್ ಆಗುತ್ತೆ. 3ಗೆ 3 ಮಾರ್ಕ್ಸ್ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್, ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದಟ್ appeared in the Times of India dated 30th December 2025. ಸೊ ಲೆಟರ್ ರೈಟಿಂಗ್ ಬಗ್ಗೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಲೆಟರ್ ರೈಟಿಂಗ್ ಅನ್ನ ಕಂಪ್ಲೀಟ್ ಆಗಿ ಕಲಿಬೇಕು ಅನ್ನೋದು ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಲೆಟರ್ ರೈಟಿಂಗ್ ಅನ್ನ ಕೂಡ ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ನ ಇಂಗ್ಲಿಷ್ ಪೇಪರಲ್ಲಿರೋ MCQ, ದೆನ್ ಪ್ಯಾಸೇಜ್ ಮತ್ತು ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರನ್ನು ಮಾಡಿದ್ದೀನಿ. ಪ್ಲಸ್ ಆನ್ಸರ್ ಯಾಕೆ ಅದು ಬಂತು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇದು ಬಿಟ್ಟು ನಿಮಗೆ ಸೆಕೆಂಡ್ PUC ಇಂಗ್ಲಿಷ್ ಗ್ರಾಮರಲ್ಲಿ ಯಾವ್ದಾದ್ರು ಡೌಟ್ಸ್ ಇದ್ದರೆ ಮಿಸ್ ಮಾಡದೆ ಕಾಮೆಂಟಲ್ಲಿ ಹೇಳಿ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮೂಲಕ ಎಕ್ಸ್ಪ್ಲನೇಷನನ್ನು ಕೊಟ್ಟು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. Thanks for watching, and for more interesting English videos, subscribe my YouTube channel.